ತಗ್ಗು ಗುಂಡಿಗಳ ನಗರವಾದ ಬೀದರ್ ನಗರ ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ನಗರ ಇದು. ಸಚಿವರ ಜಿಲ್ಲೆಯಲ್ಲಿ ಈ ಪರಿಸ್ಥಿತಿ ಆದರೆ ರಾಜ್ಯದ ಗತಿಯೇನು? ಬೀದರ್ ನಗರ ಅಭಿವೃದ್ಧಿ ಕೇವಲ ಕಾಗದದಲ್ಲಿ ಮಾತ್ರನಾ? ಮಾಲೂರು ಗಂಪ ರಸ್ತೆ ಹದಗೆಟ್ಟು 4-5 ವರ್ಷಗಳೇ ಕಳೆದರೂ ಯಾರೂ ಕೇಳುವರೇ ಇಲ್ಲ. ತಗ್ಗುಗುಂಡಿ ನಗರವಾದ ಬೀದರ್ ಜಿಲ್ಲೆ ತಗ್ಗುಗುಂಡಿ ನಗರವಾದ ಬೀದರ್ ಜಿಲ್ಲೆ ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್ ದಿನನಿತ್ಯ ಸಂಚರಿಸುವ ರಸ್ತೆಯಾಗಿದ್ದು ಮಾಲೂರು ಗಂಪ ರಸ್ತೆ. ಬೀದರ್ ನಗರದಲ್ಲಿ ತನ್ನ ಅಧಿಕಾರ ಸ್ಥಾಪಿಸಿಕೊಂಡಿರುವ ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಅವರು ತಮ್ಮ ಅಧಿಕಾರದಲ್ಲಿ ಬೀದರ್ ಅಭಿವೃದ್ಧಿ ಕೆಲಸ ಕೇವಲ ಕಾಗದದಲ್ಲಿ ಮತ್ತು ಸಭೆ ಸಮಾರಂಭಗಳಲ್ಲಿ ಮಾತ್ರ ಎಂದು ಹೇಳಲಾಗುತ್ತದೆ. ಸಚಿವರು ದಿನನಿತ್ಯವೂ ಸಂಚಾರ ಮಾಡುವ ಮಾಲೂರು ಮುಖ್ಯ ರಸ್ತೆಯೇ ಸಾಕ್ಷಿಯಾಗಿದೆ ಎಂದು ಹೇಳಬಹುದು. ಬೀದರ್ ನಗರ ಪ್ರಮುಖ ರಸ್ತೆಯಾಗಿ ಒಂದಾದ ಮಾಲೂರು ಗಂಪ ರಸ್ತೆ ಹದಗೆಟ್ಟು 4-5 ವರ್ಷಗಳ ಕಳೆದರೂ ಯಾರೂ ಕೇಳುವರದು ಇಲ್ಲದಂತಾಗಿದೆ. ಏಕೆಂದರೆ ಈ ರಸ್ತೆಯಲ್ಲಿ ಸತತವಾಗಿ 1 ವಾರ ವಾಹನ ಸಂಚಾರ ಮಾಡಿದರೆ ವಾಹನ ದುರಸ್ತಿ ಮಾಡಬೇಕಾಗುತ್ತದೆ. ಒಂದು ವೇಳೆ ಗರ್ಭಿಣಿ ಮಹಿಳೆ ಈ ರಸ್ತೆ ಮೂಲಕ ಹೋದರೆ ತಾಯಿ ಮಗುವಿಗೆ ಆಪತ್ತು ಕಟ್ಟಿಟ್ಟ ಬುತ್ತಿ ಎನ್ನಲಾಗಿದೆ. ಸಚಿವರು ಬೆಂಗಳೂರಿನಿಂದ ತಮ್ಮ ನಿವಾಸಕ್ಕೆ ಬರುವ ಪ್ರಮುಖ ರಸ್ತೆಯಾಗಿದ್ದು ಸಚಿವರು ಪ್ರತಿ ಸಾರಿಗೆ ನಗರಕ್ಕೆ ಬಂದಾಗ ಈ ರಸ್ತೆ ಮೂಲಕವೇ ಹಾದು ಹೋಗುತ್ತಾರೆ.